ತುಮಕೂರಲ್ಲಿ ಏನು ಹೈಕಮಾಂಡ್ ಸುಳಿವು ಕೊಟ್ಟಿದೆ ಅಂದರೆ ಸೋಮನಾಥ್ ಟಿಕೆಟ್ ನನಗೇನು ಮಾಹಿತಿ ಇಲ್ಲ. ವಿಜೇಂದ್ರ ಅವರು ಹೇಳಿದ್ದಾರೆ. ನನಗೆ ಖಂಡಿತ ಮಾಹಿತಿ ಇಲ್ಲ. ಅಲ್ಲ ಸರ್, ವಿಜೇಂದ್ರ ಅವ್ರು ಹೇಳಿದ್ದಾರೆ ರೆಡಿಯಾಗಿ. ಯಾರಿಗೆ? ನನಗೆ ಗೊತ್ತಿಲ್ಲ, ಅದು ಖಂಡಿತ ಗೊತ್ತಿಲ್ಲ. ಪ್ರಿಪ್ರೇಷನ್ ಆರಂಭ ಮಾಡ್ತಾ ಇದ್ದೀರಿ ಸರ್? ಅಲ್ಲಪ್ಪ, ನಾನು 365 ದಿನ ಎಲೆಕ್ಷನ್ನೇ ಮಾಡೋದು. ನಾನು ಈಗ ಗೆದ್ದಾಗೂ ಕೂಡ 45 ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಿ ಅಂತ ಎಲ್ಲರೂ ಕುಂತಿದ್ದೀನಿ ಅಂತ ಹೇಳ್ತೀನಿ. ಇವತ್ತು ರೊಟೀನ್ ವರ್ಕ್ ಇದ್ದು ನಮಗೆ. ಆ ಥರ ಏನು ರೊಟೀನ್ ವರ್ಕು. ಸ್ವಲ್ಪ ಸೋತಿದ್ದರಿಂದ ಸ್ವಲ್ಪ ಸೋಂಬೇರಿ ಆಗಿದ್ದೀನಿ. ಹಾಗಾಗಿ ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು. ಸೋಮಣ್ಣ ಅವರು ತುಮಕೂರಲ್ಲಿ ಓಡಾಟ ಜಾಸ್ತಿ ಮಾಡಿದ್ದಾರೆ. ಅದಾಯಿತು. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು, ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಹಳ್ಳಿಲು ಸೇವೆಯೂ ಕೂಡ ಇರ್ತದೆ. ತುಮಕೂರಲ್ಲೇ ನಮ್ಮ ಮನೆ ನೋಡ್ತಾ ಇದ್ದೀರಾ ಸರ್? ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ಸರ್, ತುಮಕೂರಲ್ಲ ಬೆಂಗಳೂರಲ್ಲಿ ಏನಾದರೂ ಸೀಟ್ಸ್? ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ.